ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಸ್ನೇಹದ ಕಡಲಲ್ಲಿ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಂದ್ರ ಮತ್ತು ಅಜ್ಜಿ ಇಲ್ಲಿ ಮಾತುಕತೆ ಆಡ್ತಾ ಇರ್ತಾರೆ. ಆದರೆ ಇಂದ್ರ ಪ್ರತಿಯೊಂದಕ್ಕೂ ಅಜ್ಜಿಗೆ ಹೀಯಾಳಿಸಿ ಮಾತಾಡ್ತಿರ್ತಾನೆ. ಅದಕ್ಕೆ ಇರಿಟೇಷನ್ ಆಗುತ್ತೆ. ಅದಕ್ಕೆ ಅಜ್ಜಿ ಏನು ಬಗ್ಗಲ್ಲ. ಅಜ್ಜಿನೂ ಜೋರು ಮಾಡಿ ಶಿವಾನಿ ಹೇಳ್ತಾಳೆ ಅಂತ ಅವಳ ತಾಳಕ್ಕೆ ಇಂದ್ರ ಹೇಳ್ತಾನೆ ಅಂತ ಶಿವಾನಿ ಅವನ ತಾಳಕ್ಕೆ ಕುಣಿತಾಳೆ. ಹಾಗಾಗ್ಬಿಟ್ಟು ಅವನು ಏನು ಹೇಳಿದ್ರು ಓಕೆ ಅಂತಾಳೆ. ಇದರಿಂದನೇ ಇವನು ಇಷ್ಟು ಹೆಚ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಅಜ್ಜಿ ಬೈತಾ ಇರುತ್ತೆ. ಅದಕ್ಕೆ ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಳ್ಳಿ ಅಜ್ಜಿ, ನನ್ನ ವಿಷಯಕ್ಕೆ ಬರಬೇಡಿ ಅಂತ ಇಂದ್ರ ಹೇಳ್ತಾನೆ. ಹೇಳ್ತಿರೋದು ಕರೆಕ್ಟ್ ಅಲ್ವಾ ಅಜ್ಜಿ, ನೀವು ಸುಮ್ಮನೆ ಇರಿ ಅಂತ ಶಿವಾನಿ ಹೇಳ್ತಾಳೆ. ಆದ್ರೂ ಅಜ್ಜಿ ಕೇಳಲ್ಲ. ನೀನು ಸುಮ್ಮನೆ ಇರು ಶಿವಾನಿ, ನಿನಗೇನು ಗೊತ್ತಾಗಲ್ಲ. ಇವನು ಡಬ್ಬಲ್ ಇದು ಮಾಡ್ತಿದ್ದಾನೆ. ನಿನಗೂ ಹೇಳ್ಕೊಡೋದು, ಆ ಕಡೆನೂ ಇದು ಮಾಡೋದು, ಎರಡೆರಡು ಕಡೆ ಇವನು ನಾಟಕ ಆಡ್ತಾನೆ. ಇವನು ಮಾತುಗಳನ್ನ ನಂಬ್ಕೊಂಡು ನೀನು ಈ ಥರ ಮಾಡ್ತಾಯಿದ್ದೀಯಾ ಅಂತ ಹೇಳಿ ಅಜ್ಜಿ ಬೈತದೆ. ಅಜ್ಜಿ ಬೈದಾಗ ಪಲ್ಲವಿಗೂ ಹೀಗೆ ಮಾಡ್ದ, ನಿನಗೂ ಹೀಗೆ ಮಾಡ್ತಿದ್ದಾನೆ, ನೀನು ಇವನ್ನ ನಂಬಿ ಮೋಸ ಹೋಗಬೇಡ ಅಂತ ಹೇಳುತ್ತೆ. ಅವಾಗ ಶಿವಾನಿ ನೋಡ್ತಾ ಇರ್ತಾಳೆ ಮುಖವ. ಆದ್ರೂ ಇಂದ್ರನ್ನ ಭಾಳ ನಂಬ್ತಾಳೆ. ಪ್ರತಿಯೊಂದು ವಿಷಯಕ್ಕೂ ಇಂದ್ರನ್ನ ನಂಬ್ತಾಳೆ. ನಂಬೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಇಂದ್ರನ್ನ ನಂಬೋದ್ರಿಂದ ಸುಮ್ಮನೆ ಆಗಿಬಿಡ್ತಾಳೆ. ಅಜ್ಜಿ ಮತ್ತೇನು ಮಾತಾಡೋಕ್ಕೆ ಹೋಗಲ್ಲ. ಆಮೇಲೆ ಇವನು ದೊಡ್ಡ ಮಗಳು ಅಂದರೆ ಶಿವಾನಿ ಅಕ್ಕ ಮದುವೆ ಆಗಿರ್ತಾಳಲ್ಲ, ಅವನು ಪ್ರಾಜೆಕ್ಟಿಗೆ ಸೈನ್ ಹಾಕ್ಕೊಡು ಅಂತ ಪ್ರಾಣ ತಿಂತಿರ್ತಾನೆ. ನಾನು ಬಿಸ್ನೆಸ್ ಮಾಡ್ತೀನಿ, ನನಗೆ ಅಮೌಂಟ್ ಬೇಕಾಗಿದೆ ಅಂತೇಳ್ಬಿಟ್ಟು ಅದಕ್ಕೂ ಕೂಡ ಅವಳು ಪಾಪ ಸೋತು ಸೌಮ್ಯ ಸೈನ್ ಹಾಕ್ಬಿಡ್ತಾಳೆ. ಏನೋ ಒಂದು ಬಿಸ್ನೆಸ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಅಂತೇಳಿ. ಅದಕ್ಕೆ ಒಂದು ನಾಟಕ ಆಡಿಕೊಂಡು ಗಂಡ ಗೋವಾ ಟ್ರಿಪ್ಪಿಗೆ ಟೂರ್ ಹೋಗೋಣ ಅಂತೇಳ್ಬಿಟ್ಟು ಗೋವಾ ಟ್ರಿಪ್ಪಿಗೆ ಟಿಕೆಟ್ ತಂದ್ಕೊಂಡಿರ್ತಾನೆ. ಆ ಟಿಕೆಟನ್ನು ತಗೊಂಡು ಗೋವಾಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು, ಯಾಕೆ ನಾನು ಇದನ್ನೆಲ್ಲ ಸುರುಟಿ ಎಲ್ಲ ಕೊಟ್ಟಿದ್ದಕ್ಕೆ ಈ ಥರ ಟಿಕೆಟ್ ತಂದಿರೋದು ಅಂತ ಅವಳು ಕೇಳ್ತಾಳೆ. ಅದಕ್ಕೆ ಇಲ್ಲ ಹಂಗೆಲ್ಲ ಯೋಚನೆ ಮಾಡಬೇಡ, ನೋಡಿ ಇಲ್ಲಿ ನೀವು ಇದಕ್ಕೆ ಸೈನ್ ಹಾಕ್ತೀನಿ ಅನ್ನೋಕ್ಕಿಂತ ಮುಂಚೆನೇ ನಾನು ಟಿಕೆಟ್ ಬುಕ್ ಮಾಡಿದ್ದೆ ಅಂತ ಹೇಳ್ತಾನೆ. ಆದರೆ ಅಲ್ಲಿ ಇಂದ್ರನ ಜೊತೆ ಮತ್ತು ಶಿವನ ಅಮ್ಮನ ಜೊತೆ ಸೇರ್ಕೊಂಡು ಇವನು ನಾಟಕ ಆಡ್ತಿರ್ತಾನೆ. ಅದು ಕ್ರಿಮಿನಲ್ ನಾಟಕ. ಇವಳಿಗೆ ಪಾಪ ಗೊತ್ತಾಗಲ್ಲ. ಇವಳು ಈಗಲೂ ಮೋಸ ಹೋಗ್ತಿದ್ದಾಳೆ. ಮತ್ತೊಂದು ಸರಿ ಇವ್ರ ಅಮ್ಮ ಮೋಸ ಹೋಗಿದ್ಲು 2-3 ಸಲ. ಈಗ ಇವಳು ಕೂಡ ಮೋಸ ಹೋಗ್ತಿದ್ದಾಳೆ ಅವನ್ನ ನಂಬ್ಕೊಂಡು. ಅವನು ಬರೀ ಸುಳ್ಳು ಹೇಳ್ತಾನೆ. ಹೆಂಡತಿ ನಂಬ್ಸೋಕ್ಕೋಸ್ಕರ ಈ ಥರ ನಾಟಕ ಆಡ್ತಿದ್ದಾನೆ. ಎರಡೆರಡು ಕಡೆ ಗೇಮ್ ಆಡ್ತಿದ್ದಾನೆ. ಅವ್ರು ಏನು ಹೇಳ್ಕೊಡ್ತಾರೆ ಅದೇ ವೇದ ವಾಕ್ಯ ಇವನಿಗೆ. ಇವನು ಸ್ವಂತ ಬುದ್ಧಿನೂ ಇಲ್ಲ. ಎಲ್ಲ ಕಡೆನೂ ಬಿಸ್ನೆಸ್ ಲಾಸ್ ಮಾಡ್ಕೊಂಡು ಬರ್ತಾನೆ ಇವನು. ಹಂಗಾಗ್ಬಿಟ್ಟು ಇವನಿಗೆ ಎಷ್ಟು ಸಲ ಹೆಲ್ಪ್ ಮಾಡಿದ್ರೂ ಇವನು ಒಂಚೂರು ಇಂಪ್ರೂವ್ಡ್ ಆಗೋದಿಲ್ಲ. ಎಲ್ಲ ಲಾಸ್ಟ್ ಮಾಡ್ಕೊಂಡೇ ಬರ್ತಾನೆ. ಇವಾಗ ಸೌಮ್ಯ ಕೂಡ ಅದೇ ಥರ ಮಾಡ್ತಾ ಇದ್ದಾಳೆ, ಹೆಂಗೋ ಒಳ್ಳೇದಾಗಲಿ ಅಂತೇಳಿ. ಇವನು ಯಾವುದ್ರಲ್ಲೂ ಒಳ್ಳೇದಾಗಲ್ಲ. ಇವನು ಅವ್ರು ಏನು ಹೇಳ್ಕೊಡ್ತಾರೆ ಕೀ ಕೊಟ್ಟು ಗೊಂಬೆ ಥರ ಅವ್ರೇನು ಹೇಳ್ಕೊಡ್ತಾರೆ ಹಾಗೆ ಕುಣಿತಾನೆ. ಮನೆ ಮುಂದೆ ಏನೋ ಬಾಗಿಲು ತೆಗೆದ ತಕ್ಷಣವೇ ವಾಮಾಚಾರ ಮಾಡಿಬಿಟ್ಟಿದ್ದಾರೆ ಯಾರು ಅಂತೇಳ್ಬಿಟ್ಟು ಮನೆಯವರೆಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದರಲ್ಲಿ ಸೌಮ್ಯ ಅಮ್ಮ ಅಂತೂ ಗಾಬರಿ ಆಗಿಬಿಡ್ತಾಳೆ. ಏನಪ್ಪ ಇದು, ನಮ್ಗೆ ಎಷ್ಟೊಂದು ಕಷ್ಟ ಇದ್ರೂ ನಾವು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಿದ್ದೀವಿ, ಅದರಲ್ಲಿ ಬೇರೆ ಈ ಥರ ವಾಮಾಚಾರ ಮಾಡಿ ನಮ್ಮ ಮನೆ ಹತ್ರ ತಂದು ಹಾಕಿದಾರಲ್ಲ ಯಾರು ಅಂತೇಳಿ. ಅಜ್ಜಿ ಅದನ್ನು ನಂಬಲ್ಲ. ಅಜ್ಜಿ ಇಂದ್ರನೇ ಇದನ್ನು ಮಾಡಿದ್ದಾನೆ, ಬೇಕು ಅಂತಲೇ ಎಲ್ಲರನ್ನೂ ಎದುರಿಸೋಕ್ಕೋಸ್ಕರ ಈ ಥರ ಮಾಡಿದ್ದಾನೆ ಅಂತ ಅಜ್ಜಿ ಖಂಡಿತವಾಗೂ ಹೇಳುತ್ತೆ. ಆದರೆ ಅಜ್ಜಿ ಹೇಳಿದ್ರೂ ಇಂದ್ರ ನಾನೇನಕ್ಕೆ ಮಾಡಲಿ, ನಾನಲ್ಲ ಅಂತ ಹೇಳ್ತಾನೆ. ಶಿವಾನಿ ಕೂಡ ನಂಬಲ್ಲ. ಇಂದ್ರ ಮಾಡಿರಲ್ಲ, ನೀವು ಸುಮ್ಮನೆ ಸುಳ್ಳು ಹೇಳಬೇಡಿ ಅಜ್ಜಿ, ಸುಮ್ಮನೆ ಇರಿ ಅಜ್ಜಿ ಅಂತೇಳಿ ಸುಮ್ಮನಿರಿಸ್ತಾಳೆ. ಆದರೆ ಅಜ್ಜಿ ನಂಬಲ್ಲ. ಅಜ್ಜಿ ಮತ್ತು ಇಂದ್ರನೇ ಇದನ್ನು ಮಾಡಿರೋದು ಅಂತ ಖಂಡಿತವಾಗೂ ಹೇಳುತ್ತೆ. ಆಮೇಲೆ ಶಿವ ಮತ್ತು ಪಲ್ಲವಿ ಅವರು ಕೂಡ ಸುಮ್ಮನೆ ನೋಡ್ತಾ ನಿಂತಿರ್ತಾರೆ ಗಾಬರಿಯಾಗಿ. ಏನು ಈ ಕತೆ ಹಿಂಗಾಗೋಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಮನೆ ಮುಂದೆ ಯಾರು ಈ ಥರ ವಾಮಾಚಾರ ಮಾಡಿ ತಂದು ಹಾಕೋದು ಅಂತ ಇಂದ್ರ ನಾಟಕ ಆಡಿಕೊಂಡು ಅದನ್ನು ಮುಟ್ಟಕ್ಕೆ ಹೋಗೋದು, ಎತ್ತೆಸಿತೀನಿ ಅಂತ ಹೋಗೋದು, ಇದಕ್ಕೆಲ್ಲ ಎದುರ್ಕೊಳ್ತಾರೆ ಯಾರಾದರೂ ಅನ್ನೋದು ಈ ಥರ ಇವೊಂದು ಆ್ಯಕ್ಟಿವಿಟಿ. ಅದಕ್ಕೂ ಅವರು ಎದುರಲ್ಲ. ಯಾಕೆಂದರೆ ಈ ಆ್ಯಕ್ಟಿವಿಟಿಗೂ ಅವ್ರು ಯಾರೂ ಜಗ್ಗಲ್ಲ. ಮತ್ತು ಇದನ್ನು ಯಾರೋ ಮಾಡಿದರೆ ಬೇಕು ಅಂತ ನೀವು ಹೋಗಿ ಕುತ್ಕೊಂಡ್ಬಿಟ್ಟು ಅದನ್ನು ಎತ್ತಾಕ್ತೀನಿ ಅಂತ ಹೋಗೋದು.
ಶಿವಾನಿ ಬಂದು ಮುಟ್ಟಬೇಡ ಇಂದ್ರ ಬಾ ನೀನು ಅಂತ ಕರ್ಕೊಳ್ಳೋದು. ಈ ಥರ ಇವ್ರದ್ದು ನಾಟಕಗಳು. ಈ ನಾಟಕಕ್ಕೆಲ್ಲ ಬಗ್ಗಲ್ಲ ಯಾರು, ಎಲ್ಲ ಸುಮ್ಮನೆ ನೋಡ್ತಾ ನಿಂತಿರ್ತಾರೆ, ನೋಡೋಣ ಇವನೇನು ಮಾಡ್ತಾನೆ ಅಂತ. ಅಷ್ಟೊತ್ತಿಗೆ ಶಿವಾನಿ ಬಂದು ಕೈ ಹಿಡ್ಕೊಂಡು ಒಳಗಡೆ ಕೇಳ್ಕೊಂಡು ಹೋಗ್ಬಿಡ್ತಾಳೆ, ಮುಟ್ಟಬೇಡ ನೀನು ಅಂತೇಳ್ಬಿಟ್ಟು. ಸರಿ ಆಯ್ತಲ್ಲ ಮುಟ್ಟಲ್ಲ ಅಂತೇಳ್ಬಿಟ್ಟು ಅವನು ಓಡೋಗ್ತಾನೆ. ಇಲ್ಲಾಂದರೆ ನಾನು ತೆಗೆದು ಎಸ್ದು ಬಿಡ್ತಿದ್ದೆ, ನನ್ನನ್ನು ಬಿಡ್ತಾಯಿಲ್ಲ ಶಿವಾನಿ ಅಂತೇಳ್ಬಿಟ್ಟು ನಾಟಕ ಆಡ್ಕೊಂಡು ಒಳಗೆ ಎದ್ದು ಹೋಗ್ತಾನೆ. ಈ ಒಂದು ವಾಮಾಚಾರನ ಯಾರು ಮಾಡಿದ್ದಾರೆ ಅನ್ನೋದೇ ಡೌಟು ಅಲ್ಲಿ. ಅಜ್ಜಿ ಅಂತೂ ಖಂಡಿತವಾಗಿ ಹೇಳುತ್ತಿದ್ದು ಇಂದ್ರನೇ ಮಾಡಿರೋದು. ಈ ಥರ ಕುಂಕುಮ ಕಾಯಿ ಎಲ್ಲ ತಂದು ಹಾಕಿರೋದೇ ಅವನು, ಇನ್ಯಾರೂ ಬರಲ್ಲ ಇಲ್ಲಿ, ಅವನೇ ಮಾಡಿರೋದು ಅಂತ ಹೇಳುತ್ತೆ. ಹಂಗೆ ಹೇಳಿದ್ರೂ ಮನೆಯವ್ರಿಗೆ ಅನುಮಾನ ಇದ್ದೇ ಇದೆ, ನಮಗೆ ಎಷ್ಟು ಕೆಟ್ಟದಾಗ್ಬಿಡುತ್ತೋ, ಯಾರು ತಂದು ಹಾಕಿದಾರೋ ಏನು ಕಥೆನೋ ಅಂತಬಿಟ್ಟು ಎದುರುತ್ತಲೇ ಇರ್ತಾರೆ. ಇಲ್ಲಿ ಪಲ್ಲವಿನೂ ಕೂಡ ಎದ್ರಲ್ಲ ಮತ್ತು ಶಿವನೂ ಎದ್ರಲ್ಲ, ಇಬ್ಬರು ಧೈರ್ಯವಾಗಿಯೇ ಇರ್ತಾರೆ. ಆದರೆ ಅಜ್ಜಿ ಇಂದ್ರನ್ನ ಎಷ್ಟು ಹೊಡೆದಾಕೋಷ್ಟು ಸಿಟ್ಟು ಬರ್ತಾ ಇರುತ್ತೆ. ಎಲ್ಲರಿಗೂ ಇದೇ ಥರ ಯಾಮಾರಿಸ್ತಾ ಇದ್ದಾನಲ್ಲ ಇವನು, ಸುಳ್ಳು ಹೇಳ್ಕೊಂಡು ಅಂತ ತುಂಬಾ ಸಿಟ್ಟು ಮಾಡ್ತಾ ಇರುತ್ತೆ ಅಜ್ಜಿ. ಏನೇ ಸಿಟ್ಟು ಮಾಡಿದ್ರೂ ಅಜ್ಜಿ ಮಾತನ್ನು ತೆಗೆದು ಹಾಕಲ್ಲ, ಆದರೂ ಎಲ್ಲವನ್ನೂ ನಂಬಲ್ಲ. ಅಜ್ಜಿ ಏನು ಹೇಳುತ್ತೆ ಅಂತಲೂ ಕೆಲವೊಂದೊಂದು ಸಲ ಕೇಳಿಸ್ಕೋತಾರೆ, ಕೆಲವೊಂದೊಂದು ಸಲ ಸುಮ್ಮನಿರಿ ಅಜ್ಜಿ ಮತ್ತೇನೇನೋ ಹೇಳಬೇಡಿ ಅಂತ. ಈ ಅಜ್ಜಿ ಕರೆಕ್ಟಾಗಿ ಹೇಳುತ್ತೆ, ಇಂದ್ರನೇ ಈ ಕೆಲಸ ಮಾಡಿರ್ತಾನೆ, ಹೌದು ಅದನ್ನೇ ಆ ಅಜ್ಜಿ ಹೇಳ್ತಾ ಇದೆ. ಆ ಅಜ್ಜಿ ಹೇಳಿದ್ರೂ ಇವರೆಲ್ಲ ಕೇಳ್ತಾ ಇಲ್ಲ ಆ ಥರ ಮಾಡಿರಲ್ಲ, ವಾಮಾಚಾರ ಮಾಡಿರಲ್ಲ, ಅವನು ಯಾರೋ ಮಾಡಿಬಿಟ್ಟಿದ್ದಾರೆ, ಯಾರೋ ತಂದು ಹಾಕ್ಬಿಟ್ಟಿದ್ದಾರೆ ಅಂತ ಎದ್ರುಕೊಂಡು ಏನು ಅಷ್ಟು ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ವಾಮಾಚಾರ ಯಾರು ಮಾಡ್ತಾರೆ, ಇವ್ರ ಮನೆಗೆ ದ್ವೇಷ ಯಾರ ಮೇಲಿದೆ ಅದು ಬೇಕು ತಾನೇ ಮುಖ್ಯ. ಎಲ್ಲರೂ ಅದನ್ನು ನಂಬೋಕ್ಕಾಗಲ್ಲ. ಹಾಗಾಗಿ ಅಜ್ಜಿ ಕಂಡುಹಿಡಿಯುತ್ತೆ ಸದ್ಯಕ್ಕೆ ಯಾರು ಮಾಡಿದ್ದಾರೆ ಅಂತೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.